ಸಮಸ್ಯೆಗಳ ಬಗ್ಗೆ ಸೀನಿಯರ್ ಕೆಲವರು ಬೆಳಗಾವಿಯ ಎಲ್ಲರೂ ಕೇಳಬೇಕಲ್ಲ ಸರ್. ಚಳಿಗಾಲದ ಅಧಿವೇಶನದಲ್ಲಿ ಮಹತ್ವದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈಗಾಗಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬರು, ವಿಜೇಂದ್ರ ಅವರು, ಶಿವಲಿಂಗೇಗೌಡರು, ಕೃಷ್ಣಪ್ಪನವರು, ಅರವಿಂದ್ ಬೆಲ್ಲದವರು, ರಾಜು ಕಾಗೆ ಅವರು, ಬಸನಗೌಡ ಪಾಟೀಲ್ ಅವರು, ಶ್ರೀನಿವಾಸ್ ಮಾಣಿ ಅವರು, ಸೌದಿ ಅವರು, ಶಿವಲಿಂಗೇಗೌಡರು ಎಲ್ಲರೂ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೇನೆ, ಮಾತನಾಡಲಿಕ್ಕೆ ಹೋಗೋಲ್ಲ. ಇದಂತೂ ಗಂಭೀರವಾದಂತ ಸಮಸ್ಯೆನ ಎದುರಿಸ್ತಕ್ಕಂಥವರು ಮುಖ್ಯವಾಗಿ ಕಿತ್ತೂರು ಕರ್ನಾಟಕದ ನಮ್ಮ ಜನ. ಇದಕ್ಕೆ ಏನಾರ ಇಲ್ಲಿದ್ದ ಪರಿಹಾರ ಸಿಗುತ್ತದೆ ಅಂತ ಒಂದು ನೋಡಾಕತ್ತೀವಿ. ಎಲ್ಲರೂ ಸವಿಸ್ತಾರವಾಗಿ ಈಗಾಗಲೇ ಮಾಹಿತಿಯನ್ನ ಈ ಸದನಕ್ಕೆ ಕೊಟ್ಟಿರಿ. ತಮ್ಮ ಮಾಹಿತಿ ಮತ್ತು ತಮ್ಮ ಸಂಬಂಧಪಟ್ಟಂತ ವಿಷಯಗಳು ಕೆಲವು ರಾಜಕೀಯವಾಗಿ ಚರ್ಚೆ ಆಗಿರ್ಬೋದು, ಕೆಲವು ವಿಷಯ ಇರಬಹುದು. ಆದ್ರೆ ಏನಾದರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದೆ. ನಾನು ಡಾಕ್ಟರ್ ನಂಜುಂಡಪ್ಪ ವರದಿ ಇತ್ತು ಮೊದಲೇಗೆ, ಅವಾಗ ಅವ್ರ ವರದಿ ಕೊಟ್ಟ ನಂತರ ಆ ವರದಿ ಪ್ರಕಾರ ಸ್ವಲ್ಪ ದುಡ್ಡು ಬರ್ತಿತ್ತು STP ಯೋಜನೆ ಮೂಲಕ. ಆ STP ಯೋಜನೆ ಬಂದಾದ್ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಅವರು ಕೆಲವು ಕಡೆ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಧ್ಯಯನ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ವರದಿ ಪ್ರೆಸೆಂಟ್ ಆಗಿಲ್ಲ. ಇಲ್ಲಿವರೆಗೂ ಚರ್ಚೆ ಆದದ್ದು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾ ಇದೆ. ಬೆಂಗಳೂರು ಕಡೆ ಡೆವಲಪ್ ಆಗತೈತಿ. ಬೆಂಗಳೂರು ಡೆವಲಪ್ ಆಗಬೇಕು, ಹೈದರಾಬಾದ್ ಕರ್ನಾಟಕ ಡೆವಲಪ್ ಆಗಬೇಕು, ಕಿತ್ತೂರು ಕರ್ನಾಟಕನೂ ಡೆವಲಪ್ ಆಗ್ಬೇಕು ಅನ್ನೋದು ಇಡೀ ಈ ಸದನದ ಅಭಿಪ್ರಾಯ. ಬಹಳ ತೊಂದರೆ ಆಗಿದ್ದು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಅನ್ನೋದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಗೂ ಕೂಡ KKDB ತರಣ ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು. ಏನಾಗಿತ್ತು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನ ಪರಿಚ್ಛೇದ 371J ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ಕಲ್ಪಿಸಿದಂತೆ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕಕ್ಕೆ ಬೆಳಗಾವಿ ವಿಭಾಗದ ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ ಈ ಎಲ್ಲಾನು ಕೂಡಿಸಿ ಒಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಕಳೆದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಕಿತ್ತೂರು ಕರ್ನಾಟಕದ ಭಾಗಕ್ಕೆ ಒಂದು ಅಭಿವೃದ್ಧಿ ಮಂಡಳಿಯನ್ನ ನೇಮಕ ಮಾಡಿ ಅಲ್ಲಿ ಹೆಂಗ 5,000 ಕೋಟಿ ಕೊಡ್ತೀರಿ ಅದೇ ರೀತಿಯಾಗಿ ಇಲ್ಲಿ 10,000 ಕೋಟಿ ಕೊಡ್ಲಂತ ಡಿಮಾಂಡ್ ಮಾಡೋದು. ಆದ್ರೆ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇವತ್ತೇನಾದ್ರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಒಂದು ರಸ್ತೆ ಉಳಿದಿಲ್ಲ. ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಜಿಲ್ಲಾ ಮುಖ್ಯ ರಸ್ತೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಎಲ್ಲ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಮಳೆಗೆ ನೆನೆದು ಇವತ್ತು ರಸ್ತೆ ಸಂಚಾರಕ್ಕೆ ಬಹಳ ತೊಂದರೆ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಲೋಕೋಪಯೋಗಿ ಸಚಿವರಂತ ಸತೀಶ್ ಜಾರಕಿಹೊಳಿ ಸಾಹೇಬರಾಗಿರ್ಬೋದು, ಸಂಬಂಧಪಟ್ಟಂತ ಎಲ್ಲ ಸಚಿವರು ಇವತ್ತ ನಾನು KSRC ಮಿನಿಸ್ಟರ್ ಅಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಬಸ್ ಓಡದಂತ ಪರಿಸ್ಥಿತಿ ಇತ್ತು. ಎಲ್ಲ ಕಡೆ ಹೊಸ ಬಸ್ಗಳನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಹಿಂಗೆ ತಮ್ಮ ಬೋಸರಾಜ್ ಅವರು ತಮ್ಮ ಅಧಿಕಾರ ಯಾರಿಗೈತಿ ಎಲ್ಲ ಸಚಿವರು ಕೆಲವು ಮಟ್ಟಿಗೆ ಎಷ್ಟಾಗತ್ತ ದುಡ್ಡು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಬೇಡಿಕೆ ಶಾಸಕರದ್ದು ಹೆಚ್ಚಿಲ್ಲ, ಇದು ಜನರ ಬೇಡಿಕೆ ಹೆಚ್ಚಿದೆ. ಇವತ್ತು ಆ ಭಾಗ ಈ ಭಾಗ ನಮ್ಮನ್ನ ನೀವು ಟೀಕೆ ಮಾಡುದು ಒಂದು ಭಾಗ ಬಿಟ್ಬಿಡೋದು. ಇಡೀ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಏನ್ ಮಾಡ್ಬೇಕನ್ನೋದು ಚರ್ಚೆ ಮಾಡಿದೆವು. ನಾವು ಅಶೋಕ್ ಅವ್ರು ಮಾತನಾಡುವಂತ ಕೇಳಿದ್ವಿ, ವಿರೋಧ ಪಕ್ಷ ನಾಯಕರು ನಮ್ಮ ಬೆಲ್ಲದವ್ರು ಮಾತನಾಡೋದು ಕೇಳಿದ್ವಿ. ಅಲ್ಟಿಮೇಟ್ಲಿ ಎಲ್ಲಾರ ತಲೆಗೆ ಅಂದ್ರೆ ಕಿತ್ತೂರು ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ, ಅದು ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಲಿ, KKDB ಹಿಡ್ಕೊಂಡು ಕಲ್ಯಾಣ ಕರ್ನಾಟಕ ಹಿಡ್ಕೊಂಡ. ಅದಕ್ಕೆ ಈ ವಿಚಾರವಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವ್ಯಾರು ಬೆಂಗಳೂರು ಬಗ್ಗೆ ಚರ್ಚೆ ಮಾಡೋದು ಬೇಡ. ಬೆಂಗಳೂರು ಡೆವಲಪ್ಮೆಂಟ್ ಆಗ್ಬೇಕು. ಬೆಂಗಳೂರು ನಮಗೆ
ಬಹಳ ದೊಡ್ಡ ಉತ್ಪಾದನೆ ಮಾಡ್ತಕ್ಕಂಥ ಒಂದು ನಗರ. ಆ ಭಾಗದಲ್ಲಿ ಕೂಡ ಅದು ಅಭಿವೃದ್ಧಿ ಆಗಲಿ, ಆ ನಮ್ಮ ಭಾಗಕ್ಕೂ ಅದು ಸರಿ ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರದ ವಿಚಾರ ಅನ್ನುವಂತ ಮಾತನ್ನು ಹೇಳಿ, ನಾನು ಒಂದು ವಿಷಯವನ್ನ, ಇವತ್ತು ಬಹಳ ರೈತರು ಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅನ್ನೋಂಥ ವಿಚಾರನ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರ ಗಮನಕ್ಕೆ ತಂದಾಗ ರಾತ್ರಿ 11 ಗಂಟೆಗೆ ಮಾತಾಡಿದ್ರೆ ಬೆಳಿಗ್ಗೆ 65 ಕೋಟಿ ರೂಪಾಯಿ ಬರೀ ಧಾರವಾಡ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರು. ಹೆಚ್ಚುವರಿಯಾಗಿ ಮತ್ತೆ 65 ಕೋಟಿಯನ್ನು ಕೊಟ್ಟರು. ಮಾತು ಹೇಳ್ತಾರೆ ಕೊಡ್ಲಿಲ್ಲ, ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಅಂತ. ರಾಜ್ಯ ಸರ್ಕಾರ ಕೊಡ್ಲಿಕ್ಕಾದ್ರೆ ರೈತರಿಗೆ ಬೆಳೆ ಪರಿಹಾರನ ಜಮಾ ಹಾಕಿರ್ಲಿಲ್ಲ. ಆದ್ರೆ ಕೇಂದ್ರ ಸರ್ಕಾರದ ನೆರವಿಗೆ ನಾವು ಹೋಗ್ಲೇಬೇಕಾಗತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡು ಕಣ್ಣಿದ್ದಂಗೆ. ಯಾಕಂದ್ರೆ ಅಲ್ಲಿ ನಮ್ಮ ಸಂಸದರು 28 ಜನ ಇದ್ದಾರೆ. ಉದಾಹರಣೆಗೆ ಇವತ್ತು ಮಹದಾಯಿ ಕಳಸಾ ಬಂಡರ ಬಗ್ಗೆ ಎಲ್ಲರೂ ಬೆಳಕು ಚೆಲ್ಲಿದ್ರು. ಮಹದಾಯಿ ಕಳಸಾ ಬಂಡರ ಬಗ್ಗೆ ಎಲ್ಲ ವಿಷಯಗಳ ಈಗ ಅಂತಿಮಗೊಳಿಸ್ಬಿಟ್ಟೇವಿ. ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೈಯಾಗೆ. ಓನ್ಲಿ ಒಂದು ವನ್ಯಜೀವಿ ಮಂಡಳಿಯಿಂದ, ಪರಿಸರ ಇಲಾಖೆಯಿಂದ ಅನುಮತಿ ಕೊಟ್ಬಿಟ್ರೆ ನಾವು ಕಾಮಗಾರಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟೇವಿ. ಆ ವರ್ಕ್ ಆರ್ಡರ್ ಕೊಟ್ಟಕ್ಕೆ ಕೆಲಸ ಮಾಡೋದು ಒಂದೇ ನಮ್ಮ ಕಡೆ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ್ದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕದ್ದು, ಹಿಂದೆ ಸರ್ವಪಕ್ಷ ಸಭೆ ಮಾಡ್ತಿದ್ವಿ. ರಾಜ್ಯದ ಏನೇ ಸಮಸ್ಯೆ ಬಂದಾಗ ಅನಂತ್ ಕುಮಾರ್ ಅವರು ರಾಜ್ಯ ಮತ್ತು ಕೇಂದ್ರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಆ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರದ ಒಂದು ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಈಗಾಗಲೇ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಂತ ತೀರ್ಮಾನ ಮಾಡಿದ್ರು. ಕೇಂದ್ರ ಸಚಿವರು ಕೆಲವು ಕಾರ್ಯದ ಒತ್ತಡದಿಂದ ಆಗೋದಿಲ್ಲ ಅನ್ನುವಂತ ಮಾತು ಹೇಳಿದಾಗ ಅದು ಮುಂದೂಡಿದೆ. ನಮ್ಮೆಲ್ಲರ ಬಯಕೆ ಏನಾಗಿದೆ ಅಂದ್ರೆ, ಉತ್ತರ ಕರ್ನಾಟಕ ಬೆಳಗಾವಿದಾಗ ಇವತ್ತೇನು ಚರ್ಚೆ ನಡೆದೈತಿ ಅಣ್ಣ, ಇವತ್ತೇನು ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆ ಚರ್ಚೆ ನಡೆದೈತಿ. 2 ಬಾರಿ ಇದೇ ವಿಧಾನಸಭೆ, ಬೆಂಗಳೂರಲ್ಲಿ ಒಮ್ಮೆ, ಬೆಳಗಾಂದಾಗ ಒಮ್ಮೆ, ಮಹದಾಯಿ ಕಳಸಾ ಬಂಡರಿ ಆಗ್ಬೇಕು ಅಂತ ತಿಳ್ಕೊಂಡು ಹೇಳಿ 224 ಜನ ಶಾಸಕರು ಕೂಡ ನಿರ್ಣಯವನ್ನ ಮಾಡಿ, ಆ ನಿರ್ಣಯ ಎಲ್ಲಿಗೆ ಬಂತವರ ಚರ್ಚೆದಾಗ ಉಳಿಯಿತು. ಬಟ್ ಜಾರಿ ಆಗ್ಲಿಲ್ಲಲ್ಲ. ಜಾರಿ ಮಾಡಕ್ಕೆ ಏನ್ ಮಾಡಬೇಕು? ಕೇಂದ್ರ ಸರ್ಕಾರ DPRಗೆ ಅನುಮತಿ ಕೊಟ್ಟಿದೆ. ಎಲ್ಲ ನಮ್ಮ ನ್ಯಾಯಾಧೀಕರಣದ ತೀರ್ಪು ಬಂದಿದೆ.